ನಮಸ್ತೆ ಸ್ನೇಹಿತರೆ. ಭಾರತ ದೇಶದಲ್ಲಿ 140 ಕೋಟಿಗೂ ಅಧಿಕ ಜನರಿದ್ದು ಕೇವಲ 2% ಜನರು ಮಾತ್ರ ಈ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತಿದ್ದಾರೆ. ಬೇರೆ ದೇಶಗಳಿಗೆಲ್ಲ ನಾವು ಹೋಲಿಕೆ ಮಾಡಿ ನೋಡಿದಾಗ ಚೈನಾ ದೇಶದಲ್ಲಿ 12% ಜನರು, ಅಮೆರಿಕಾದಲ್ಲಿ 55% ಜನರು ಈ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತಿದ್ದಾರೆ. ಏತಕ್ಕೆ ನಮ್ಮ ಭಾರತದಲ್ಲಿ ಅಷ್ಟು ಕಡಿಮೆ ಜನ ಹೂಡಿಕೆ ಮಾಡ್ತಾ ಇದ್ದಾರೆ ಎಂಬುದನ್ನು ನೋಡಿದಾಗ ಅದಕ್ಕೆ ಪ್ರಮುಖ 5 ಕಾರಣಗಳಿವೆ. ಮೊದಲನೆಯದು, ಸ್ಟಾಕ್ ಮಾರ್ಕೆಟ್ನಲ್ಲಿ ನಮ್ಮ ಹಣ ಕಡಿಮೆ ಸಮಯದಲ್ಲೇ ಡಬಲ್ ಟ್ರಿಪಲ್ ಮಾಡುತ್ತದೆ ಎಂದು ಅಂದುಕೊಳ್ಳುತ್ತಾರೆ. ಈ ರೀತಿ ಅಂದುಕೊಳ್ಳುವ ಬಹಳಷ್ಟು ಜನರು ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನಷ್ಟವನ್ನು ಅನುಭವಿಸ್ತಾರೆ. ಒಮ್ಮೆ ನಷ್ಟಗೊಂಡಂಥವರು ಮತ್ತೊಮ್ಮೆ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದೇ ಇಲ್ಲ. ಸ್ಟಾಕ್ ಮಾರ್ಕೆಟ್ ಅಂದ್ರೇ ಹಣವನ್ನು ಕಳೆದುಕೊಳ್ಳುವ ಜಾಗವೆಂದು ಭಾವಿಸ್ತಾರೆ ಮತ್ತು ತಮ್ಮ ಸ್ನೇಹಿತರಿಗೆ, ಬಂಧು ಬಳಗಕ್ಕೆ ಅದನ್ನೇ ಹೇಳುತ್ತಿರುತ್ತಾರೆ. ನಾನು ಷೇರು ಮಾರುಕಟ್ಟೆಯಲ್ಲಿ ಸಾಕಷ್ಟು ಹಣವನ್ನು ನಷ್ಟಗೊಂಡಿದ್ದೇನೆ, ಹಾಗಾಗಿ ನಾನು ಅದನ್ನು ಹೇಳುತ್ತಿದ್ದೇನೆ ಹಾಗೂ ನೀವು ಅದರ ಸಹವಾಸಕ್ಕೆ ಹೋಗಬೇಡಿ ಎಂದು ಹೇಳುತ್ತಿರುತ್ತಾರೆ. ಇಲ್ಲಿ ನಿಜವೇನೆಂದರೆ ಅವರು ಹಣವನ್ನು ಕಳೆದುಕೊಂಡದ್ದು ಅವರಿಗೆ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾಲೆಜ್ ಇರದೇ ಇದ್ದುದಕ್ಕಾಗಿ, ಹೆಚ್ಚಿನ ಆಸೆ ಹೊಂದಿರುವುದಕ್ಕಾಗಿ ಹೀಗೆ ಆಗಿದೆ ಎಂದು ಭಾವಿಸೋದೇ ಇಲ್ಲ. ಸ್ಟಾಕ್ ಮಾರ್ಕೆಟ್ನಲ್ಲಿ ನಿಮ್ಮ ಹಣ ಡಬಲ್ ಟ್ರಿಪಲ್ ಆಗುತ್ತದೆ ಎಂದು ಆಸೆಯಿಂದ ಹೂಡಿಕೆ ಮಾಡಿದ್ರೆ ಸಾಕಷ್ಟು ಜನ ನಷ್ಟ ಅನುಭವಿಸಬೇಕಾಗುತ್ತದೆ. 10,000ದಿಂದ ಲಕ್ಷ ದುಡಿಯುತ್ತೇವೆಂದು ಆಸೆ ಪಡಬಾರ್ದು. ಈವನ್ ವಾರನ್ ಬಫೆಟ್ ರವರು ಸಹ ತಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ವಾರ್ಷಿಕ ಕೇವಲ 20% ರಿಟರ್ನ್ ಅಷ್ಟೇ ಪಡೆಯಲು ಸಾಧ್ಯವಾದದ್ದು. ಬ್ಯಾಂಕ್ FDಗಳಿಗೆ ಕಂಪೇರ್ ಮಾಡಿ ನೋಡಿದಾಗ 20% ಅನ್ನೋದು ತುಂಬಾ ಅಧಿಕವಾಗಿದೆ. ಇನ್ನು ಎರಡನೆಯದು, ಲ್ಯಾಕ್ ಆಫ್ ನಾಲೆಜ್. ತಿಂಗಳಿಗೆ 20,000ದಿಂದ 30,000ಗಳನ್ನು ನಾವು ಸಂಪಾದನೆ ಮಾಡಬೇಕಾದ್ರೆ ನಾವು ಕಾಲೇಜಲ್ಲಿ 3ರಿಂದ 4 ವರ್ಷ ಪದವಿಯನ್ನು ಪಡೆಯಬೇಕಾಗುತ್ತದೆ. ಅಂಥದ್ರಲ್ಲಿ ಯಾವುದೇ ನಾಲೆಜ್ ಇರದೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣವನ್ನು ಸಂಪಾದಿಸುವುದು ಹೇಗೆ ಪಾಸಿಬಲ್ ಆಗುತ್ತದೆ ನೀವೇ ಹೇಳಿ. ಹಾಗಾಗಿ ನಾವು ಈ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಸಂಪೂರ್ಣವಾಗಿ ಕಲಿತುಕೊಳ್ಳಬೇಕು. ನಂತರವಷ್ಟೇ ನಾವು ಅದರಿಂದ ಸಂಪಾದಿಸಲು ಸಾಧ್ಯ. ನಮ್ಮ ಚಾನೆಲ್ನಲ್ಲಿ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ತಿಳಿದುಕೊಳ್ಳಲು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಸ್ಟಾಕ್ ಮಾರ್ಕೆಟ್ನ A to Z ವಿಡಿಯೋಗಳು ಲಭ್ಯವಿದೆ. ನೀವು ಅವುಗಳನ್ನು ನೋಡಿ ಸಂಪೂರ್ಣ ಸ್ಟಾಕ್ ಮಾರ್ಕೆಟ್ನ ಮಾಹಿತಿಯನ್ನು ತಿಳಿದುಕೊಳ್ಳಿ. ನಿಮಗೆ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇವೆ. ಇನ್ನು ಟಾಪಿಕ್ಗೆ ಬರೋದಾದರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲು ನಿಮಗೆ ಕಂಪನಿಗಳ ಬಗ್ಗೆ ಅರ್ಥ ಮಾಡಿಕೊಳ್ಳುವ ನಾಲೆಜ್ ಬೇಕಾಗುತ್ತದೆ. ಸಿಂಪಲ್ಲಾಗಿ ಹೇಳೋದಾದರೆ, ಕಂಪನಿಯ ಬಿಸ್ನೆಸ್ ಮಾಡ್ಯೂಲ್ ಏನು, ಆ ಕಂಪನಿಗೆ ಭವಿಷ್ಯದಲ್ಲಿ ಲಾಭ ಮಾಡಿಕೊಡಬಹುದಾ ಅಥವಾ ಇಲ್ವಾ ಅನ್ನೋದೆಲ್ಲ ನಾವು ಅನ್ವೇಷಣೆ ಮಾಡಬೇಕಾಗುತ್ತದೆ. ಒಂದು ವೇಳೆ ಕಂಪನಿಗಳ ಬಗ್ಗೆ ನಮಗೆ ಅರ್ಥ ಮಾಡಿಕೊಳ್ಳುವುದು ಕಷ್ಟ ಎನ್ನುವವರು ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತದೆ. ಮತ್ತು ಪರ್ಸನಲ್ ಫೈನಾನ್ಸ್ ಬಗೆಗಿನ ತಪ್ಪು ತಿಳುವಳಿಕೆಯಿಂದ ಬಹಳಷ್ಟು ಜನರು ಈ ಸ್ಟಾಕ್ ಮಾರ್ಕೆಟ್ನಿಂದ ದೂರ ಉಳಿಯುತ್ತಾರೆ. ಮತ್ತು ಹಲವರ ಅಭಿಪ್ರಾಯವೇನೆಂದರೆ, ಸ್ಟಾಕ್ ಮಾರ್ಕೆಟ್ ಎಂಬುದು ಶ್ರೀಮಂತರಿಗೆ ಮಾತ್ರ ಅನ್ನುವಂತೆ ತಪ್ಪಾಗಿ ಗ್ರಹಿಸಿದ್ದಾರೆ. ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲು ಕೇವಲ 100 ರೂಪಾಯಿಯಿಂದ ಶುರು ಮಾಡಬಹುದಾಗಿದೆ. ಇನ್ನು ಮೂರನೆಯದು, ಷೇರು ಮಾರುಕಟ್ಟೆಯನ್ನು ಭಾರತೀಯರು ಗ್ಯಾಮ್ಲಿಂಗ್ನ ರೀತಿಯಲ್ಲಿ ಫೀಲ್ ಮಾಡ್ಕೋತಾರೆ. ಒಂದು ವೇಳೆ ಇದು ಗ್ಯಾಮ್ಲಿಂಗೇ ಆಗಿದ್ದರೆ ನಮ್ಮ ಭಾರತ ಸರ್ಕಾರ ಏಕೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ಗಳನ್ನು ಅಸ್ತಿತ್ವಗೊಳಿಸಿತು? 6 ದಶಕಗಳಿಂದ ಭಾರತ ಸರ್ಕಾರ ಏಕೆ ಇದನ್ನು ನಡೆಸ್ತಾ ಇದ್ದಾರೆ? ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸೆಕ್ಯೂರಿಟೀಸ್ ಮಾರ್ಕೆಟ್ ಎಂಬ ಹೆಸರಿನ ಎಜುಕೇಷನ್ ಇನ್ಸ್ಟಿಟ್ಯೂಟನ್ನು ಏಕೆ ಓಪನ್ ಮಾಡಿದ್ದಾರೆ? ಪ್ರತಿ ದೇಶದಲ್ಲಿ ಪ್ರತ್ಯೇಕವಾದ ಸ್ಟಾಕ್ ಎಕ್ಸ್ಚೇಂಜ್ಗಳು ಏಕೆ ಇರುತ್ತದೆ? ಸೊ ಸ್ಟಾಕ್ ಮಾರ್ಕೆಟ್ ಎಂಬುದು ಗ್ಯಾಮ್ಲಿಂಗ್ ಅಲ್ಲ. ಸ್ಟಾಕ್ ಮಾರ್ಕೆಟ್ ಎಂಬುದು ಒಂದು ದೇಶದ ಆರ್ಥಿಕ ವ್ಯವಸ್ಥೆ ಹೇಗಿದೆ ಎಂಬುದನ್ನು ತೋರಿಸುತ್ತದೆ. ದೇಶದ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿದ್ದರೆ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಅನ್ನೋದು ಬೆಳೆಯುತ್ತದೆ. ಅದೇ ದೇಶದ ಆರ್ಥಿಕ ವ್ಯವಸ್ಥೆ ಸರಿ ಇರದೆ ಹೋದರೆ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಕುಸಿಯುತ್ತದೆ. ಇನ್ನು 4ನೆಯದು, ರಿಸ್ಕ್ ತೆಗೆದುಕೊಳ್ಳದೇ ಇರೋದು. ಹಿಂದೆಲ್ಲ ಜನರಿಗೆ ಹಣವಿದ್ದರೆ ಅವುಗಳಿಂದ ಗೋಲ್ಡನ್ನು ಪರ್ಚೇಸ್ ಮಾಡೋದು, ಲ್ಯಾಂಡ್ ತೆಗೆದುಕೊಳ್ಳೋದು ಮಾಡುತ್ತಿದ್ದರು. ಆದರೆ ಇಂದಿನ ದಿನಗಳಲ್ಲಿಯೂ ಅದನ್ನೇ ಮುಂದುವರಿಸುತ್ತಿದ್ದಾರೆ. ಏಕೆಂದರೆ ಅವುಗಳಲ್ಲಿ ರಿಸ್ಕ್ ಅನ್ನೋದು ಕಡಿಮೆ ಇರುತ್ತದೆ ಎಂದು.
ಅಂದಿನ ಸಾಮಾನ್ಯ ಜನರಿಗೆ ಇವೆರಡೂ ಇನ್ವೆಸ್ಟ್ಮೆಂಟ್ಗಳ ಆಯ್ಕೆ ಬಿಟ್ಟು ಅಷ್ಟಾಗಿ ಯಾವ ಇನ್ವೆಸ್ಟ್ಮೆಂಟ್ ಆಯ್ಕೆ ಇರಲಿಲ್ಲ. ಆದರೆ ಈಗಿನ ಜನರಿಗೆ ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿಗಳಿದೆ ಅಂದರೆ ಈಕ್ವಿಟಿ, ಮ್ಯೂಚುವಲ್ ಫಂಡ್, NPS, PPF, ಬ್ಯಾಂಕ್, FD, ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್, ಇನ್ನೂ ಅನೇಕ ಮಾರ್ಗಗಳಿವೆ. ರಿಸ್ಕ್ ಇರದೆ ಇನ್ವೆಸ್ಟ್ಮೆಂಟ್ ಮಾಡುವ ಅದೇ ಹಳೆಯ ಜನರ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡುತ್ತಿದ್ದಾರೆ. ಇನ್ನು ಕೊನೆಯದಾಗಿ ಲ್ಯಾಕ್ ಆಫ್ ಕ್ಯಾಪಿಟಲ್. ನಮ್ಮ ಬಳಿ ನಾವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡಲು ಹಣವಿಲ್ಲ ಎಂಬುದು ಭಾವಿಸುವುದು, ಹಾಗೂ ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಹೂಡಿಕೆ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಬೇಕು ಅಂತ ಅಂದ್ಕೊಳ್ಳೋದು. ಈ ತಪ್ಪು ಕಲ್ಪನೆಯಿಂದ ಹೊರಬರಬೇಕು. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡಲು ಲಕ್ಷ ರೂಪಾಯಿಗಳ ಅವಶ್ಯಕತೆ ಇಲ್ಲ. 100 ರೂಪಾಯಿ ಇದ್ದರೆ ಸಾಕು. ನೀವು 10,000 ರೂಪಾಯಿ ದುಡಿಯುತ್ತಿದ್ದರೆ ಅದರಲ್ಲಿ 10% ಅಂದರೆ 1,000 ರೂಪಾಯಿಯನ್ನು ಒಳ್ಳೆಯ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಸಾಕು, ಒಳ್ಳೆಯ ರಿಟರ್ನ್ ಅನ್ನೋದು ಬರುತ್ತದೆ. ಈ ರೀತಿಯ ಕಾರಣದಿಂದಲೇ ಷೇರು ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡುತ್ತಿಲ್ಲ. ಸ್ನೇಹಿತರೆ, ಷೇರು ಮಾರುಕಟ್ಟೆಯ ಬಗ್ಗೆ ಹಾಗೂ ಪರ್ಸನಲ್ ಫೈನಾನ್ಸ್ ಬಗೆಗಿನ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿದೆ. ನೀವು ಅದನ್ನು ಒಮ್ಮೆ ಭೇಟಿ ನೀಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ನೀಡಿ, ಹಾಗೂ ಷೇರು ಮಾರುಕಟ್ಟೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.